ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ವಚನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ವಚನ ಇಂತಿದೆ: ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವಾ. ನಿಮಗೆಲ್ಲ ಒಂದು ವಿನಮ್ರಪೂರ್ವಕವಾದ ವಿನಂತಿ ಏನೆಂದರೆ, ಪ್ರತಿದಿನ ನೀವು ಈ ವಚನವನ್ನು ಹೇಳಿ ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿ. ಇದು ಅಷ್ಟೊಂದು ಅರ್ಥಪೂರ್ಣವಾದ ವಚನ. ಈ ವಚನವನ್ನು ಮನನ ಮಾಡುತ್ತಾ ಅದರ ಅರ್ಥವನ್ನು ಗಟ್ಟಿ ಮಾಡುತ್ತಾ ನೀವು ದಿನನಿತ್ಯದ ಕಾಯಕವನ್ನು ಮಾಡಿ. ಇದರಿಂದ ನಿಮಗೆ ಮತ್ತಷ್ಟು ಬಲ ಸಿಗುತ್ತದೆ. ಈ ವಚನದ ಅರ್ಥವನ್ನು ನೋಡೋಣ ಬನ್ನಿ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಅಂದರೆ, ಇಲ್ಲಿ ವಾಮ ಅಂದರೆ ದುರ್ಭಾಗ್ಯ, ಕೇಡು, ಕೆಟ್ಟದು, ಮತ್ತು ಕ್ಷೇಮ ಅಂದರೆ ಸೌಭಾಗ್ಯ, ಸುಖ, ಒಳ್ಳೆಯದು. ಅಂದರೆ ಎನ್ನ ವಾಮ ಕ್ಷೇಮ ನಿಮ್ಮದಯ್ಯ ಅಂದರೆ ನನಗೆ ಆಗುವ ಕೆಟ್ಟು, ಕೇಡು, ಒಳ್ಳೆಯದು, ಸೌಭಾಗ್ಯ, ದುರ್ಭಾಗ್ಯ ಎಲ್ಲವೂ ನಿಮ್ಮದೇ ಆಗಿದೆ. ಅದು ನಿಮ್ಮದು. ನನಗೆ ಬರುವ ಒಳ್ಳೆಯದು ಕೆಟ್ಟದು ನಿಮ್ಮ ಚಿತ್ತದಿಂದಲೇ. ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ ಅಂದರೆ ನನಗೆ ಆಗುವ ನಷ್ಟ, ನನಗೆ ಆಗುವ ಲಾಭ, ನನಗೆ ಆಗುವ ಕ್ಷೀಣತೆ, ಕೊರತೆ, ಅಭಿವೃದ್ಧಿ ಎಲ್ಲವೂ ನಿಮ್ಮದು. ನನ್ನ ಜೀವನದ ಏರುಪೇರುಗಳು ನಿಮ್ಮವೇ. ಎನ್ನ ಮಾನ ಅಪಮಾನ ನಿಮ್ಮದಯ್ಯ ನನಗೆ ಸಿಗುವ ಗೌರವ, ನನ್ನ ಗೌರವ, ಅವಮಾನ, ಅಪಮಾನ, ಮಾನ, ಸನ್ಮಾನ ಎಲ್ಲವೂ ನಿಮ್ಮದೇ. ಸಮಾಜದಲ್ಲಿ ನನಗೆ ಬರುವ ಗೌರವ, ಅವಮಾನಗಳನ್ನು ನಿಮ್ಮ ಚಿತ್ತವೆಂದು ಸ್ವೀಕರಿಸುತ್ತೇನೆ. ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಅಂದರೆ, ಹೇ ಕೂಡಲ ಸಂಗಮ ದೇವ, ಹೇ ಪರಮಾತ್ಮನೇ, ಒಂದು ಬಳ್ಳಿಗೆ ಹೇಗೆ ಹಣ್ಣು ತೂಗಿರುತ್ತದೆ ಹಾಗೆ ನಾನು ನಿಮ್ಮ ಮೇಲೆ ಅವಲಂಬಿತನಾಗಿದ್ದೇನೆ. ಬಳ್ಳಿಯು ತನ್ನದೇ ಆದ ಶಕ್ತಿ ಇಲ್ಲದೆ ಆಧಾರದ ಮೇಲೆ ಬೆಳೆದು ಕಾಯಿಸುವಂತೆ ನಾನು ನಿಮ್ಮ ಆಶ್ರಯದಲ್ಲಿ ಬದುಕುತ್ತಿದ್ದೇನೆ. ಈ ವಚನದ ಒಂದು ಸಂಕ್ಷಿಪ್ತ ಅರ್ಥವೇನೆಂದರೆ, ಬಸವಣ್ಣನವರು ಈ ವಚನದಲ್ಲಿ ಜೀವನದ ಸುಖ, ದುಃಖ, ಲಾಭ, ನಷ್ಟ, ಮಾನ, ಅಪಮಾನ ಎಲ್ಲವೂ ನಿಮ್ಮ ಚಿತ್ತ ಎಂದು ಆ ಶಿವನಿಗೆ, ಪರಮಾತ್ಮನಿಗೆ ಹೇಳುತ್ತಾರೆ. ಬಳ್ಳಿಯು ಆಧಾರದ ಮೇಲೆ ಅವಲಂಬಿತವಾಗಿರುವಂತೆ ನಾನು ನಿಮ್ಮ ಮೇಲೆ ಸಂಪೂರ್ಣವಾಗಿ ಶರಣಾಗತನಾಗಿದ್ದೇನೆ. ಇದು ನಿಷ್ಕಾಮ ಭಕ್ತಿಯ ಮತ್ತು ಫಲತ್ಯಾಗದ ಉತ್ತಮ ಉದಾಹರಣೆ. ಇಲ್ಲಿ ಒಂದು ಉದಾಹರಣೆ ನೋಡುವುದಾದರೆ, ಒಬ್ಬ ರೈತನಿಗೆ ಒಂದು ವರ್ಷ ಉತ್ತಮ ಬೆಳೆ ಬರುತ್ತದೆ, ಮುಂದಿನ ವರ್ಷ ಬರಗಾಲ. ಅವನು ಎರಡರಲ್ಲೂ ದೇವರ ಚಿತ್ತವನ್ನು ಕಂಡು, ಒಳ್ಳೆಯದು ಬಂದರೆ ದೇವರ ಕೃಪೆ, ಕೆಟ್ಟದ್ದು ಬಂದರೆ ದೇವರ ಚಿತ್ತ ಎಂಬ ಸಮಚಿತ್ತದಿಂದ ಜೀವನ ನಡೆಸುತ್ತಾನೆ. ಅವನು ಬಳ್ಳಿಯಂತೆ ದೇವರ ಆಶ್ರಯದಲ್ಲಿ ಬದುಕುತ್ತಿದ್ದಾನೆ. ಆದ್ದರಿಂದ ಪ್ರತಿದಿನ ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಇಂತಹ ಅರ್ಥಪೂರ್ಣ ವಚನವನ್ನು ಮನನ ಮಾಡಿ ಪ್ರಾರಂಭ ಮಾಡಿದರೆ ನಮ್ಮಲ್ಲಿ ಒಂದು ಬಲ ಸಿಗುತ್ತದೆ. ನಾವು ಆ ದೇವನಲ್ಲಿ ಶರಣಾಗತರಾಗಿ ಎಲ್ಲ ಕಾರ್ಯಗಳನ್ನು ಮಾಡಬಹುದು. ಈ ವಚನವನ್ನು ಇನ್ನೊಮ್ಮೆ ನೋಡೋಣ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವಾ. ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು.